ಯಾರೋ ಒಬ್ಬ ನಮ್ಮ ವೀಕ್ಷಕರು ಅಂಪೈರಿಂಗ್ ನಾನು ಕೂಡ ಟ್ರೈ ಮಾಡಬೇಕು ಅಥವಾ ಆ ಹಾದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ ಜರ್ನಿ ಮೂಲಕನೇ ಅವ್ರು ತಿಳ್ಕೊಂಬಿಡ್ಲಿ. ಸರ್ ನೀವು ಅಂಪೈರಿಂಗು ಹೇಗ್ ರಿಜಿಸ್ಟರ್ ಆದೆ, ಹೆಂಗ್ ಮೇಲ್ ಬಂದ್ರಿ, ಪಾತ್ ಏನು, ಒಂದ್ ಸ್ವಲ್ಪ ಹೇಳ್ಬಿಡಿ ನಮ್ಮವ್ರಿಗೆ. ಓಕೆ, ಸೊ ಸ್ಟಾರ್ಟಿಂಗ್ ನಾನು ಆಡಿದ್ದೇನೆ, ಸ್ವಲ್ಪ ಕ್ರಿಕೆಟ್ ಆಡಿದ್ದೇನೆ ನಾನು. ಕರ್ನಾಟಕ 14, 16, 19 ವರ್ಷದ ಅಂಡರ್ 14, 16, 19 ಕರ್ನಾಟಕ ಆಡಿದ್ದೀನಿ. ಧಾರವಾಡ ಝೋನಿಂದ, ನಾನು ಹುಬ್ಳಿಯಿಂದ ಬೇಸಿಕ್ಲಿ. ನಾನು ಇಂಟರ್ ಝೋನ್ ಸ್ಟಿಲ್ ಅಂಡರ್ 25 ಆಡುವಾಗ ಅವಾಗ ನಮ್ಗೆ ಅಂಪೈರಿಂಗ್ ಬಗ್ಗೆನೂ ಇಂಟ್ರೆಸ್ಟ್ ಇತ್ತು. ಇನಿಷಿಯಲಿ ನಮ್ಗೆ ಏನ್ ಅನಿಸ್ತು, ಅಂಪೈರಿಂಗ್ ಇನಿಷಿಯಲಿ ಸ್ಕೋರಿಂಗ್ ಮಾಡಕ್ ಇಂಟ್ರೆಸ್ಟ್ ಜಾಸ್ತಿ. ಯಾಕಂದ್ರೆ ಆಡೋ ಟೈಮಲ್ಲಿ ನಮ್ಗೆ ಅವಾಗೆಲ್ಲ ಏನಾದ್ರು ಪರ್ಚೇಸ್ ಜಾಸ್ತಿ ಮಾಡ್ಬೇಕು, ಏನಾದ್ರು ಬೇರೆ ತಗೋಬೇಕಂದ್ರೆ ದುಡ್ಡು ಇರ್ತಾ ಇರಲಿಲ್ಲ. ಸೊ ಒಂದು ಇಂಟೆನ್ಷನ್ ಸ್ಕೋರಿಂಗ್ ಮಾಡಿದ್ರೆ 75 ರೂಪಾಯಿ ಬರ್ತಾ ಇತ್ತು. ಸೊ ಅದರಿಂದ ಶುರು ಮಾಡಿದ್ವಿ ನಾವು. ಸೊ ಅದೇ ಆ 75 ರೂಪಾಯಿ ಸ್ಕೋರಿಂಗ್ ಮುಗಿಸಿ ಅದೆಲ್ಲ ಪ್ರೆಸ್ಸಿಗೆಲ್ಲ ಕೊಟ್ಟು ಬಂದ್ರೆ 25 ರೂಪಾಯಿ ಜಾಸ್ತಿ. ಸೊ ಸ್ಕೋರಿಂಗ್ ಮುಗಿಸಿ ಪ್ರೆಸ್ಸಿಗೆ ಕೊಟ್ಟು ಬಂದ್ರೆ ಒಂದ್ ದಿನಕ್ಕೆ 100 ರೂಪಾಯಿ ಸಿಗ್ತಾ ಇತ್ತು. ಸೊ ನಮ್ಗೆ ಅದ್ರಿಂದ ದಟ್ ಇಸ್ ಅ ಮೋಟಿವೇಶನ್. ನಾವು ಆಡೋ ಟೈಮ್ ಅಂತಾನೆ 17 ವರ್ಷದ ಇದ್ದಾಗ ಆ ತರ ಶುರು ಮಾಡಿದ್ವಿ. ದೆನ್ ನಮ್ಗೆ ಅನಿಸ್ತು ಅಂಪೈರಿಂಗ್ ಇಟ್ ಇಸ್ ಮೋರ್ ಇಂಟ್ರೆಸ್ಟಿಂಗ್, ವಿ ಕ್ಯಾನ್ ಲರ್ನ್ ಮೋರ್. ಬೇಸಿಕ್ಲಿ ನಾನು ಬೌಲರ್ ಆಗಿರೋದ್ರಿಂದ ಈ ಹತ್ರದಿಂದ ಬ್ಯಾಟರ್ ನೋಡ್ಬೋದು, ಫುಟ್ ವರ್ಕ್ ನೋಡ್ಬೋದು, ಎಷ್ಟೋ ನನ್ನ ಕ್ರಿಕೆಟ್ ಇಂಪ್ರೂವ್ ಆಗ್ಬೋದು ಅಂತ ಆ ಇಂಟೆನ್ಷನ್ ಇಂದ ನಾನು ಅಂಪೈರಿಂಗ್ ತಗೊಂಡೆ. 2002 ನಾ 18 ಇಯರ್ಸ್ ಇರುವಾಗ ನಾನು KSA ಪ್ಯಾನಲ್ ಅಂಪೈರಿಂಗ್ ಎಕ್ಸಾಮ್ ಪಾಸ್ ಆದೆ. ಎಕ್ಸಾಮ್ ಬಂತು ಅವಾಗ. ಸೊ ಯಾರು ಬೇಕಾದ್ರೆ ರಿಜಿಸ್ಟರ್ ಆಗ್ಬೋದಾ ಅಂಪೈರಿಂಗ್ ಎಕ್ಸಾಮ್ಗೆ? ಅಂಪೈರಿಂಗ್ ಎಕ್ಸಾಮ್ ಯಾರು ಬೇಕಾದ್ರೂ ಆಗ್ಬೋದು. ಹಿ ಶುಡ್ ಬಿ ಅ ರೆಸಿಡೆಂಟ್ ಆಫ್ ಕರ್ನಾಟಕ. ಸೊ ಅವರ ಡೀಟೇಲ್ಸ್ ಎಲ್ಲ ಕೊಟ್ರೆ ರೆಗ್ಯುಲರ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇರುತ್ತೆ ಬೆಂಗಳೂರಲ್ಲಿ ಮತ್ತೆ ಬೇರೆ ವಲಯಗಳಲ್ಲಿ. ಸೊ ಅಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು. ಅವ್ರ ಎಕ್ಸಾಮ್ ಇಂದ ಕಾಲ್ ಫಾರ್ ಮಾಡ್ತಾರೆ, ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಲಾಸ್, MCC ಲಾಸ್ ಅಂತ ಇರುತ್ತೆ, ಅದ್ರ ಬಗ್ಗೆ ಕ್ಲಾಸಸ್ ಎಲ್ಲ ಮಾಡಿ ನೀವು ಎಕ್ಸಾಮ್ ತಗೊಳ್ಬೋದು. ಇಟ್ ಈಸ್ ಅನ್ಲೈಕ್ ಮೋರ್ ಆನ್ಲೈನ್ ಎಕ್ಸಾಮ್ಸ್ ವೇರ್ ಸ್ಟ್ರೇಟ್ ಅವೇ ಅವ್ರು ಆನ್ಲೈನ್ ಅಪ್ಲೈ ಮಾಡಿ ಹೋಗ್ತಾರೆ. ಇದು ಆ ತರ ಇಲ್ಲ. ನಾವು ಎಲ್ಲರೂ KSC ಚಿನ್ನಸ್ವಾಮಿ ಗೇಟ್ ಒಳಗಡೆಯಿಂದಾನೆ ಥ್ರೂ KSC ಓನ್ಲಿ ವಿ ಕ್ಯಾನ್ ಬಿಕಮ್ ಅಂಪೈರ್. ದಟ್ ಇಸ್ ಇಲ್ಲ, ಈಗ ಅದಕ್ಕೆ ಏನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಮಿನಿಮಮ್ ಇಷ್ಟು ಓದಿರ್ಬೇಕು ಹಾಗೆ ಈಗ ಏನಾರು ಇದೆಯಾ? ಆ ತರ ಏನು ಇಲ್ಲ. ಆ ತರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಇಲ್ಲ. ನೀವು ಕ್ರಿಕೆಟ್ ಆಡಿರ್ಬೇಕು ಅಂತ ಬ್ಯಾಕ್ ಗ್ರೌಂಡ್ ಕೂಡ ಏನು ಇಲ್ಲ. ನೀವು ಎನಿ ಕ್ರಿಕೆಟ್ ಎಂಥೂಸಿಯಾಸ್ಟ್ ಕ್ಯಾನ್ ಗೆಟ್ ಇನ್ ಟು ಅಂಪೈರಿಂಗ್. ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ಕರಿಯರ್. ನಾರ್ಮಲಿ ಈಗ ನೀವು ಜಾನಿ ಸರ್ ನೀವು ಹೇಗೆ ಹೇಳಿದ್ರಿ, ಇಟ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತ. ಬಟ್ ನೌ ಅಂಪೈರಿಂಗ್ ಇಸ್ ಬಿನ್ ಲುಕ್ ಡಿಫರೆಂಟ್ಲಿ. ಇಟ್ ಇಸ್ ಅ ಪ್ರೊಫೆಷನಲ್ ಜಾಬ್ ಬಿಕಾಸ್ ನೋಡಿ ಕ್ವಶನ್ ರಾಘವೇಂದ್ರ ಇದೆ, ಇಮಿಡಿಯೇಟ್ ಆಗಿ ಏಜ್ ಲಿಮಿಟ್ ಇದೆಯಾ ಅಂತ ಕೇಳ್ತಾರೆ. KSA ಪ್ಯಾನಲ್ ಏಜ್ ಲಿಮಿಟ್ ಅಂದ್ರೆ ಈಗ ಸದ್ಯಕ್ಕೆ ಆಸ್ ಆಫ್ ನೌ 45 ಇಯರ್ಸ್ ಇದೆ. ಅದ್ರ ಒಳಗಡೆ ನೀವು ಪಾಸ್ ಆಗ್ಬೇಕು ಅಂತ ಇದೆ.